ನಮಸ್ಕಾರ ವೀಕ್ಷಕರೇ, ಉತ್ತರ ಕರ್ನಾಟಕದ ಅಡಿಗೆ ಮನೆಗೆ ನಿಮಗೆಲ್ಲ ಸ್ವಾಗತ. ವೀಕ್ಷಕರೇ, ನಾವಿವತ್ತು ನಾಗಪಂಚಮಿ ಸ್ಪೆಷಲ್ ಪುಟಾಣಿ ಉಂಡಿ ಹೆಂಗ್ ಮಾಡೋದಂತ ನೋಡೋಣ ಬರ್ರಿ. ವೀಕ್ಷಕರೇ, ಪುಟಾಣಿ ಉಂಡಿ ಮಾಡಕ ಮೊದಲ ಗ್ಯಾಸ್ ಹಚ್ಕೊಳ್ಳೋಣ. ಆಮೇಲೆ ಒಂದು ಪ್ಯಾನ್ ಇಡೋಣ. ನೋಡ್ರಿ, ಅದ್ರಾಗ 200 ಗ್ರಾಮ್ ಬೆಲ್ಲ ಹಾಕೊಳ್ಳೋಣ. ಮತ್ತು 2 ಚಮಚ ತುಪ್ಪ ಹಾಕೊಳ್ಳೋಣ. ನೋಡ್ರಿ, ಬೆಲ್ಲ ಕರಗ್ಸಕ ಮೀಡಿಯಂ ಫ್ಲೇಮ್ ಮ್ಯಾಗ ಬೆಲ್ಲ ಕರಗಿಸ್ಕೊಳ್ಳೋಣ. ನೋಡ್ರಿ, ಈಗ ವೀಕ್ಷಕರೇ ನೋಡ್ರಿ, ಬೆಲ್ಲ ಎಲ್ಲ ಕರಗೈತಿ. ಈಗ ಅದ ಪಾಕನ್ನ ಒಂದು 2-3 ನಿಮಿಷ ಕುದಿಸ್ಕೋಬೇಕು. ನೋಡ್ರಿ, ಮೀಡಿಯಂ ಫ್ಲೇಮ್ ಮ್ಯಾಗ. ವೀಕ್ಷಕರೇ, ಪಾಕನ್ನ ಭಾಳ ಕುದಿಸ್ಬಾರ್ದ್ರಿ, ಒಂದು 2 ನಿಮಿಷ ಅಷ್ಟೇ ಕುದಿಸ್ಬೇಕು. ಈಗ ಪಾಕ ರೆಡಿ ಆಗೈತಿ. ಇಲ್ಲಿ ನೋಡಾಕ ಒಂದು ಬಟ್ಲಾದಾಗ ನೀರು ತಗೋಬೇಕು. ಮತ್ತು ಹಿಂಗೆ ಬೆಲ್ಲ ಹಾಕ್ಕೋಬೇಕು. ನೋಡ್ರಿ, ಪಾಕ ಹಾಕ್ಕೊಂಡು ಹಿಂಗೆ ನೋಡ್ಬೇಕ್ರಿ. ನೋಡ್ರಿ, ಇಲ್ಲ ಹಿಂಗೆ ಗಟ್ಟಿ ಆಯ್ತಂದ್ರೆ ಪಾಕ ರೆಡಿ ಆಗೈತೆ ಅಂದಂಗೆ. ಈಗ ಏನು ಮಾಡೋಣ, ಗ್ಯಾಸ್ ಆಫ್ ಮಾಡೋಣ. ಮತ್ತೀಗ 200 ಗ್ರಾಮ್ ಪುಟಾಣಿ ತೊಗೊಂಡಿದ್ದೇನೆ. ನೋಡ್ರಿ, ಅದನ್ನ ಈ ಪಾಕದಾಗ ಹಾಕ್ಕೊಳ್ಳೋಣ. ಮತ್ತು ಯಾಲಕ್ಕಿ ಪುಡಿ 1 ಚಮಚ ತೊಗೊಂಡಿದ್ದೀನಿ, ಅದನ್ನು ಹಾಕ್ಕೊಳ್ಳೋಣ. ಈಗ ಎಲ್ಲ ಚಂದಂಗೆ ಮಿಕ್ಸ್ ಮಾಡ್ಕೋಬೇಕು. ನೋಡ್ರಿ, ಪುಟಾಣಿನ ಪಾಕದಾಗ. ವೀಕ್ಷಕರೇ, ಪಾಕದಾಗ ಪುಟಾಣಿ ಎಲ್ಲ ಚಂದಂಗೆ ಮಿಕ್ಸ್ ಆಗೈತಿ. ಈಗ ಒಂದು ಸ್ವಲ್ಪ ತಂಪಾಗನ ಉಂಡಿ ಕಟ್ಟೋಣ. ನೋಡ್ರಿ ವೀಕ್ಷಕರೇ, ಮಿಶ್ರಣ ಆರೈತಿ ಅಂದ್ರೆ ಪೂರ್ತಿ ಆರಬಾರ್ದು, ಸ್ವಲ್ಪ ಉಗುರು ಬೆಚ್ಚಗಿರ್ಬೇಕು. ನೋಡ್ರಿ, ಈಗ ಏನು ಮಾಡೋಣ, ಕೈಗೆ ಒಂದು ಸ್ವಲ್ಪ ತುಪ್ಪ ಹಚ್ಕೊಳ್ಳೋಣ. ಆಮೇಲೆ ಒಂದು ಸ್ವಲ್ಪ ಇಷ್ಟಿಷ್ಟ ತಗೊಂಡು ಹಿಂಗೆ ಉಂಡಿ ಕಟ್ಕೋಬೇಕು. ನೋಡ್ರಿ, ಈಗ ನೋಡ್ರಿ, ಇಲ್ಲೇ ಈ ಥರ ಉಂಡಿ ಕಟ್ಕೋಬೇಕು. ವೀಕ್ಷಕರೇ, ಅದೇ ಥರ ಎಲ್ಲ ಉಂಡಿಗಳನ್ನ ಹಿಂಗೆ ಮಾಡ್ಕೊಳ್ಳೋಣ. ನೋಡ್ರಿ, ಇಷ್ಟಿಷ್ಟ. ಇವು ಸ್ವಲ್ಪ ಉಂಡಿ ಸಣ್ಣ ಇದ್ರೇನ ಚಂದ. ನೋಡಿದ್ರಲ್ಲ ವೀಕ್ಷಕರೇ, ಪುಟಾಣಿ ಉಂಡಿ ಎಷ್ಟು ಮಸ್ತಾಗಿ ರೆಡಿ ಅದು. ನೀವು ಮನ್ಯಾಗ ಮಾಡಿ ನೋಡ್ರಿ. ಮತ್ತು ನಾನು ಈ ವಿಡಿಯೋ ನಿಮ್ಗೆ ಚಲೋ ಅನಿಸ್ರ ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಮತ್ತು ಎಲ್ಲರಿಗೂ ಶೇರ್ ಮಾಡಿರಿ. ಧನ್ಯವಾದಗಳು.